ಹಾಯ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕನ್ನಡತಿ ಲಂಡನ್ನಿಂದ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಫಾಲೋ ಮಾಡ್ತಿದ್ರು ಅವ್ರಿಗೆ ಗೊತ್ತಿರುತ್ತೆ, ಇದು ನಮ್ಮ 2ನೇ ರೆಂಟೆಡ್ ಹೌಸ್ ಲಂಡನ್ ಅಲ್ಲಿ ಅಂತ. ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಆಯ್ತು. ನಾನಂತೂ ಹಬ್ಬದ ಪ್ರಿಪರೇಷನ್ ಲಾಸ್ಟ್ ಮಿನಿಟ್ ಅಲ್ಲೇ ಮಾಡಿದ್ದು, ಏನು ಪ್ರೀ ಪ್ಲಾನ್ ಮಾಡಿರ್ಲಿಲ್ಲ. ಹೊಸ ಮನೆ ಶಿಫ್ಟಿಂಗು ಮತ್ತೆ ಹಬ್ಬನೂ ಹಿಂದೆನೆ ಬಂದಿದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ನನಗೆ ಶ್ರಾವಣ ಮಾಸ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಹಬ್ಬಗಳ ತಿಂಗಳು ಅಂತಾನೆ ಹೇಳ್ಬೋದು. ನನಗೆ ಅಮ್ಮನ ಮನೇಲಿ ಇರ್ಬೇಕಾದ ಮದುವೆಗೆ ಮುಂಚೆನೂ ಅಷ್ಟೇ ಅಮ್ಮನ ಮನೇಲಿ ಅಮ್ಮನಿಗೆ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಿದ್ದೆ. ನನಗೆ ಸೀರೆ ಅಂತ ಕ್ರೇಜ್ ಅಂತ ಹೇಳ್ಬೋದು. ಸೀರೆ ಅಂದ್ರೆ ತುಂಬಾ ಇಷ್ಟ ನನಗೆ, ಬಳೆಗಳು ಸೀರೆ ಅಂತಂದ್ರೆ. ಲಂಡನಲ್ಲಿ ಹೂದ್ ರೇಟು ಮತ್ತೆ ನಾನು ಏನೆಲ್ಲ ತಿಂಡಿಗಳು ಮಾಡಿದ್ದೆ ದೇವ್ರಿಗೋಸ್ಕರ ಅಂತ ವಿಡಿಯೋ ಹಾಕಿದ್ದೀನಿ. ಆಲ್ರೆಡಿ ಶಾರ್ಟ್ಸ್ ಇದೆ, ಯೂಟ್ಯೂಬ್ ಶಾರ್ಟ್ಸ್. ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಹೆಣ್ಮಕ್ಳಿಗೆಲ್ಲ ನೈಟೆಲ್ಲ ಜಾಗರಣೆ ಅಂತೂ ಫಿಕ್ಸು. ನಾನು ಕೂಡ ನೈಟೆಲ್ಲ ಮಲಗೇ ಇಲ್ಲ. ನಮ್ಮ ಮನೆಗೆ 2 ಡೋರ್ ಇದೆ. ಇದು ಬ್ಯಾಕ್ ಯಾರ್ಡ್ ಡೋರು. ಸೊ ಹಿಂದೆನೂ ರಂಗೋಲಿ ಹಾಕಿದ್ದೆ, ಮುಂದೆನೂ ರಂಗೋಲಿ ಹಾಕಿದ್ದೆ. ತೋರಣ ಅಂತೂ ಫಿಕ್ಸ್ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಯಿತು ಅದನ್ನ ಹಾಕೊಡೋದಕ್ಕೆ, ಯಾಕಂದ್ರೆ ಆ ಕಡೆ ಈ ಕಡೆ ಇಲ್ಲಿ ಮೊಳೆ ಇರೋದಿಲ್ಲ. ನನ್ನ ಹಸ್ಬೆಂಡ್ ಕೂಡ ಮಲಗಿದ್ರು, ಯಾಕಂದ್ರೆ ನೈಟ್ ಸ್ವಲ್ಪ ಅವರು ಲೇಟಾಗಿ ಮಲ್ಕೊಂಡ್ರು. ಸ್ವಲ್ಪ ನನಗೆ ಸೀರೆ ಉಡ್ಸ್ಬೇಕಾದ್ರೆ ದೇವ್ರಿಗೆ ಸ್ವಲ್ಪ ಇಟ್ಕೊಂಡ್ರು ಕಲಶ. ಸೊ ಅವ್ರಿಗೆ ಎಪ್ಸಿ ಡಿಸ್ಟರ್ಬ್ ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ನಾನೇ ಹಾಕಕ್ಕೆ ಟ್ರೈ ಮಾಡಿದೆ, ಹೆಂಗೋ ಆಯಿತು. ಇದು ನನ್ನ ಫ್ರೆಂಡ್ ಡೋರಲ್ಲೂ ಕೂಡ ರಂಗೋಲಿ ಬಿಟ್ಟಿದ್ದೆ. ದೇವ್ರಿಗೆಲ್ಲ ಅಲಂಕಾರ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ದೇವ್ರಿಗೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಬೆಳಗಿನ ಜಾವ 5:15 ಆಗಿತ್ತು. ಹೀಗಿತ್ತು ಅಮ್ಮನ ಅವರ ಅಲಂಕಾರ. ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ಒಬ್ಬಟ್ಟು ವಡೆ ಮತ್ತು ಕೋಸಂಬರಿ ಇಟ್ಬಿಟ್ಟು ಪೂಜೆ ಮಾಡಿ, ನನ್ನ ಫ್ರೆಂಡ್ ಒಬ್ಬರು ತೆಲುಗು ಫ್ರೆಂಡ್ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವಾಗ. ಇವ್ರ ಸಂಪ್ರದಾಯ ಆಚರಣೆನೇ ಬೇರೆ ಥರ ಇರುತ್ತೆ. ನಮ್ಮ ಕರ್ನಾಟಕ ಸ್ಟೈಲ್ ಇರೋದಿಲ್ಲ, ಯಾಕಂದರೆ ಇವರು ಆಂಧ್ರ ಪ್ರದೇಶ ತೆಲಂಗಾಣ ಆ ಕಡೆ ಅವ್ರು ಇರ್ತಾರೆ. ಸೊ ಅವರು ಕಾಲಿಗೆಲ್ಲ ಅರ್ಶಿನ ಉಜ್ಜಿ ಮತ್ತು ಅವ್ರು ನನಗಿಂತ ಆ್ಯಕ್ಚುಲಿ ದೊಡ್ಡವರು, ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ರು. ಸೊ ನಾನು ಎಷ್ಟು ಬೇಡ ಅಂದರೂ ಕೇಳಿಲ್ಲ, ಇಲ್ಲ ನಮ್ಮ ಕಡೆ ಈ ಥರ ತೊಗೊಳ್ಬೇಕು, ದೊಡ್ಡವ್ರು ಚಿಕ್ಕವ್ರು ಅಂತ ಏನೂ ಇಲ್ಲ, ಆಶೀರ್ವಾದ ತೊಗೊತೀನಿ ಅಂತ ತೊಗೊಂಡ್ರು. ನನಗೂ ಇದು ಹೊಸದ್ದು. ಸೊ ಸ್ವಲ್ಪ ನನಗೂ ಮುಜುಗರ ಆಯಿತು. ನನಗಿಂತ ವಯಸ್ಸಲ್ಲಿ ದೊಡ್ಡವರು ಕಾಲೆಲ್ಲ ಮುಟ್ಟೋದಲ್ವ, ಅದಕ್ಕೆ ಅವರು ಸಿಂಪಲ್ ಆಗಿ ಪೂಜೆ ಮಾಡಿದ್ರು. ದೇವ್ರನ್ನೆಲ್ಲ ಕುಣಿಸಿರ್ಲಿಲ್ಲ. ದೇವ್ರಿಗೆ ಕೈ ಮುಗ್ಬಿಟ್ಟು ನಾನು ಆಶೀರ್ವಾದ మా ఇంటికి ఎవరు వచ్చారు? శ్రీ మహాలక్ష్మి.
ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಅವರು ಹೇಳ್ಕೊಡ್ತಿದ್ರು. ನಂಗೆ ತೆಲುಗು ಬರುತ್ತೆ, ಬಟ್ ನನಗೆ ಆ ಸಮಯದಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವ್ರು ಹೇಳ್ಕೊಡ್ತಿದ್ರು ಕೊಡಬೇಕಾದ್ರೆ ಏನು ಹೇಳಬೇಕು ಅಂತ. ಆಮೇಲೆ ಮನೆಗೆ ಬಂದು ಸಂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಕನ್ಯರಿಗೆ ಅರ್ಶಿನ ಕುಂಕುಮ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಸ್ಟಾರ್ಟಿಂಗು ಮಗುಗೆ ಅರ್ಶಿನ ಕುಂಕುಮ ಕೊಟ್ಟೆ. 9 ಜನನ ಅರ್ಶಿನ ಕುಂಕುಮ ಕರೆದಿದ್ದೆ. ಯಾರು ಕಂಫರ್ಟಬಲ್ ಆಗಿದ್ರು ಅವ್ರದ್ದು ಮಾತ್ರ ವಿಡಿಯೋ ಹಾಕಿದ್ದೇನೆ, ವಿತೌಟ್ ಪರ್ಮಿಷನು. ಮತ್ತು ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂತಂದರೆ ವಿಡಿಯೋ ಹಾಕೋದು ಸರಿ ಇಲ್ಲ ಅಂತ ಅನಿಸ್ತು ನನಗೆ. ಸೊ ಹಾಕಿಲ್ಲ ನಾನು. ಸೊ ಎಲ್ಲರೂ ತೆಲುಗವರೇ ಬಂದಿದ್ರು, ಆದರೆ ಒಬ್ಬರು ಕನ್ನಡದವ್ರು ಬಂದಿದ್ರು. ಅದಂತೂ ತುಂಬ ಖುಷಿ ಆಯಿತು. ಅವ್ರ ಫೋಟೋ ಹಾಕ್ತೀನಿ ನೋಡಿ. ಲಕ್ಷ್ಮಿನ 3 ದಿನ ಕುಣಿಸಿದ್ದು. 2ನೇ ದಿನದ್ದು ಮತ್ತು 3ನೇ ದಿನದ ವಿಡಿಯೋ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಹೋಗಿ ಚೆಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.